ನಮಸ್ಕಾರ ಮಕರ ರಾಶಿಯವರೇ, ನೀವೆಲ್ಲರೂ ಹೇಗಿದ್ದೀರಿ? ಇಂದು ನಾನು ನಿಮ್ಮ ಮುಂದೆ ಯಾವುದೇ ಪುಸ್ತಕದ ಜ್ಞಾನದ ಬಗ್ಗೆ ಮಾತನಾಡಲು ಬಂದಿಲ್ಲ. ಬದಲಿಗೆ ಇಂದು ನಾವು ಇಡೀ ಜಗತ್ತು ಅತ್ಯಂತ ಶಕ್ತಿಶಾಲಿ, ಗಂಭೀರ ಮತ್ತು ಕೆಲವೊಮ್ಮೆ ಕಲ್ಲೆದೆಯದು ಎಂದು ಭಾವಿಸುವ ಒಂದು ವಿಶಿಷ್ಟ ರಾಶಿಯ ಹೃದಯದ ಆಳವನ್ನು ಇಣುಕಿ ನೋಡಲಿದ್ದೇವೆ. ಹೌದು, ನಾವು ಮಾತನಾಡುತ್ತಿರುವುದು ಮಕರ ರಾಶಿಯ ಬಗ್ಗೆ. ಇಡೀ ಜಗತ್ತಿನ ಹೊರೆಯನ್ನು ನೀವೊಬ್ಬರೇ ನಿಮ್ಮ ಹೆಗಲ ಮೇಲೆ ಹೊತ್ತು ನಡೆಯುತ್ತಿದ್ದೀರಿ ಎಂದು ನಿಮಗೆಂದಾದರೂ ಅನಿಸಿದೆಯೇ? ನಿಮಗೆ ಅತ್ಯಂತ ಹೆಚ್ಚು ಬೆಂಬಲದ ಅಗತ್ಯವಿದ್ದಾಗ, ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಎಂಬ ಪರಿಸ್ಥಿತಿ ಎಂದಾದರೂ ಸಂಭವಿಸಿದೆಯೇ? ಮಕರ ರಾಶಿಯವರ ಜೀವನದ ಕಥೆ ಯಾವುದೇ ಸಾಮಾನ್ಯ ಕಥೆಯಲ್ಲ. ಇದು ಕಣ್ಣೀರಿನ ನದಿಯೂ ಇರುವ ಮತ್ತು ಯಶಸ್ಸಿನ ಆಕಾಶವೂ ಇರುವಂತಹ ಒಂದು ಮಹಾನ್ ದಾಸ್ಬೇಸ್ ಕಥೆ. ಈ ರಾಶಿಯವರ ಜೀವನದಲ್ಲಿ ಎಷ್ಟು ದೊಡ್ಡ ಸೋಲು ಬರೆಯಲ್ಪಟ್ಟಿರುತ್ತದೆಯೋ ಅದಕ್ಕಿಂತ 2 ಪಟ್ಟು ದೊಡ್ಡ ಗೆಲುವು ಇವರಿಗಾಗಿ ಕಾಯುತ್ತಿರುತ್ತದೆ. ಇಂದು ನಾವು ಮಕರ ರಾಶಿಯ ಇದೇ ಚಕ್ರವ್ಯೂಹವನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ. ಅಷ್ಟಕ್ಕೂ ನಿಮ್ಮ ಅತ್ಯಂತ ದೊಡ್ಡ ಸೋಲು ಎಲ್ಲಿ ಆಗುತ್ತದೆ ಮತ್ತು ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಗೆಲುವನ್ನು ನಿಮಗೆ ತಂದುಕೊಡುವ ನಿಮ್ಮ ಆ ಶಕ್ತಿ ಯಾವುದು? ಈ ವಿಡಿಯೋವನ್ನು ಪೂರ್ತಿಯಾಗಿ ಖಂಡಿತ ವೀಕ್ಷಿಸಿ, ಏಕೆಂದರೆ ಇಂದು ನಿಮಗೆ ನಿಮ್ಮ ಅನೇಕ ಬಗೆಹರಿಯದ ಪ್ರಶ್ನೆಗಳಿಗೆ ಖಚಿತ ಉತ್ತರಗಳು ಸಿಗಲಿವೆ. ಮಕರ ರಾಶಿಯ ಸ್ವಭಾವ, ಅವರ ಸೋಲು ಮತ್ತು ಅವರ ಗೆಲುವನ್ನು ಅರ್ಥಮಾಡಿಕೊಳ್ಳುವ ಮುನ್ನ ನಾವು ಒಂದು ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಈ ಕಥೆಯು ನಿಮ್ಮ ಜೀವನದಲ್ಲಿ ಇಷ್ಟೊಂದು ಏರುಪೇರುಗಳು ಏಕೆ ಸಂಭವಿಸುತ್ತವೆ ಮತ್ತು ನಿಮಗೆ ಪ್ರತಿಯೊಂದು ವಸ್ತುವು ಏಕೆ ಇಷ್ಟು ತಡವಾಗಿ ಅಥವಾ ಸಂಘರ್ಷದ ನಂತರ ಸಿಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬಹಳ ಸಮಯದ ಹಿಂದಿನ ಮಾತು. ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯನು ತನ್ನ ನ್ಯಾಯ ಮತ್ತು ಸಾಹಸಕ್ಕಾಗಿ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದನು. ಒಂದು ದಿನ ಅವನ ಸಭೆಯಲ್ಲಿ ಎಲ್ಲಾ 9 ಗ್ರಹಗಳ ಪ್ರಭಾವದ ಕುರಿತು ಚರ್ಚೆ ನಡೆಯುತ್ತಿತ್ತು. ಎಲ್ಲಾ ಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಯಾರು ಎಂಬ ವಿಷಯದ ಮೇಲೆ ವಾದ ಭುಗಿಲೆದ್ದಿತು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಮತ್ತು ರಾಹುಕೇತುಗಳ ಬೆಂಬಲಿಗರು ತಮ್ಮ ತರ್ಕಗಳನ್ನು ಮಂಡಿಸಿದರು. ಶನಿದೇವರ ಸರದಿ ಬಂದಾಗ ರಾಜ ವಿಕ್ರಮಾದಿತ್ಯನು, ಶನಿದೇವರು ಕೇವಲ ದುಃಖ, ದರಿದ್ರತನ ಮತ್ತು ಕಷ್ಟಗಳನ್ನು ನೀಡುತ್ತಾರೆ, ಆದ್ದರಿಂದ ಅವರನ್ನು ಶ್ರೇಷ್ಠ ಎಂದು ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ ಎಂದು ಹೇಳಿದನು. ಇದನ್ನು ಕೇಳಿ ಶನಿದೇವರು ಅತ್ಯಂತ ಕೋಪಗೊಂಡರು. ಅವರು ರಾಜ ವಿಕ್ರಮಾದಿತ್ಯನಿಗೆ, ಹೇ ರಾಜನೇ, ನೀನು ನನ್ನನ್ನು ಅರಿತಿಲ್ಲ. ಸೂರ್ಯನು 1 ರಾಶಿಯಲ್ಲಿ 1 ತಿಂಗಳು, ಚಂದ್ರನು 2.25 ದಿನ, ಮಂಗಳನು 1.5 ತಿಂಗಳು, ಬುಧ ಮತ್ತು ಶುಕ್ರರು 1 ತಿಂಗಳು ಮತ್ತು ಬೃಹಸ್ಪತಿಯು 13 ತಿಂಗಳು ಇರುತ್ತಾರೆ. ಆದರೆ ನಾನು ಒಂದೊಂದು ರಾಶಿಯಲ್ಲಿ 2.5 ವರ್ಷ ಮತ್ತು 7 ವರ್ಷಗಳವರೆಗೆ ಇರುತ್ತೇನೆ. ದೊಡ್ಡ ದೊಡ್ಡ ದೇವತೆಗಳು ಮತ್ತು ಅಸುರರನ್ನು ಸಹ ನಾನು ನನ್ನ ಪ್ರಭಾವದಿಂದ ನಡುಗಿಸಿದ್ದೇನೆ. ಸಿದ್ಧನಾಗು, ಅತ್ಯಂತ ಶೀಘ್ರದಲ್ಲೇ ನಾನು ನಿನ್ನ ರಾಶಿಗೆ ಬರುತ್ತಿದ್ದೇನೆ ಮತ್ತು ನಿನ್ನ ಈ ಘನತೆಯನ್ನು ಪರೀಕ್ಷಿಸುತ್ತೇನೆ ಎಂದರು. ಕೆಲವು ಸಮಯದ ನಂತರ ರಾಜ ವಿಕ್ರಮಾದಿತ್ಯನ ಜೀವನದಲ್ಲಿ ಶನಿದೇವರ ದಶೆ ಪ್ರಾರಂಭವಾಯಿತು. ಒಂದು ದಿನ ಒಬ್ಬ ವಿಚಿತ್ರ ವ್ಯಾಪಾರಿಯು ರಾಜನ ಅರಮನೆಗೆ ಅತ್ಯಂತ ಸುಂದರವಾದ ಮತ್ತು ಮಾಂತ್ರಿಕ ಕುದುರೆಗಳನ್ನು ಕರೆದುಕೊಂಡು ಬಂದನು. ರಾಜನಿಗೆ ಒಂದು ಕುದುರೆ ತುಂಬಾ ಇಷ್ಟವಾಯಿತು ಮತ್ತು ಅವನು ಅದರ ಮೇಲೆ ಸವಾರಿ ಮಾಡುತ್ತಿದ್ದಂತೆ ಕುದುರೆಯು ಗಾಳಿಯ ವೇಗದಲ್ಲಿ ಓಡಲು ಪ್ರಾರಂಭಿಸಿತು ಮತ್ತು ರಾಜನನ್ನು ಕರೆದುಕೊಂಡು ಹೋಗಿ ಒಂದು ದಟ್ಟವಾದ ಅಪರಿಚಿತ ಕಾಡಿಗೆ ತಲುಪಿತು. ಅಲ್ಲಿಗೆ ತಲುಪಿದ ತಕ್ಷಣ ಕುದುರೆ ಮಾಯವಾಯಿತು ಮತ್ತು ರಾಜನು ಒಬ್ಬಂಟಿಯಾಗಿ ಹಸಿವು ತೃಷೆಯಿಂದ ತತ್ತರಿಸತೊಡಗಿದನು. ಒಮ್ಮೆ ಅರಮನೆಗಳಲ್ಲಿ ವೈಭವದಿಂದ ವಾಸಿಸುತ್ತಿದ್ದ ರಾಜ ವಿಕ್ರಮಾದಿತ್ಯನು ಈಗ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಅಲೆಯುತ್ತಿದ್ದನು. ಅವನು ಹತ್ತಿರದ ಒಂದು ನಗರಕ್ಕೆ ತಲುಪಿದಾಗ ಅವನ ಮೇಲೆ ಕಳ್ಳತನದ ಸುಳ್ಳು ಆರೋಪ ಹೊರಿಸಲಾಯಿತು. ಅಲ್ಲಿನ ರಾಜನು ಯೋಚಿಸದೆ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸುವಂತೆ ಆದೇಶಿಸಿದನು. ರಾಜ ವಿಕ್ರಮಾದಿತ್ಯನ ಕೈ ಮತ್ತು ಕಾಲುಗಳನ್ನು ಕತ್ತರಿಸಿ ಅವರನ್ನು ತತ್ತರಿಸಲು ಬಿಡಲಾಯಿತು. ಆದರೆ ವಿಕ್ರಮಾದಿತ್ಯನು ಸೋಲೊಪ್ಪಿಕೊಳ್ಳಲಿಲ್ಲ. ಹಾಗೆಯೇ ಅವರು ಈಶ್ವರನಿಗೆ ಅಥವಾ ಶನಿದೇವರಿಗೆ ಅಪಶಬ್ದಗಳನ್ನು ಆಡಲಿಲ್ಲ. ಅವರು ತಮ್ಮ ಕರ್ಮಗಳನ್ನು ಮತ್ತು ತಮ್ಮ ಭಾಗ್ಯವನ್ನು ಸ್ವೀಕರಿಸಿದರು. ನಂತರ ಒಬ್ಬ ದಯಾಳು ಗಾಣಿಗನು ಅವರನ್ನು ನೋಡಿ ತನ್ನ ಗಾಣದ ಮೇಲೆ ಕುಳ್ಳಿರಿಸಿಕೊಂಡನು. ವಿಕ್ರಮಾದಿತ್ಯನು ಕಾಲುಗಳಿಲ್ಲದೆ ಅಸಹಾಯಕರಾಗಿದ್ದರು, ಆದರೆ ಅವರು ತಮ್ಮ ಧ್ವನಿಯಿಂದ ಎತ್ತುಗಳನ್ನು ಓಡಿಸುತ್ತಿದ್ದರು. ಅವರು ತಿಂಗಳುಗಟ್ಟಲೆ ಆ ಗಾಣದ ಮೇಲೆ ಕೆಲಸ ಮಾಡಿದರು, ಬೆವರು ಹರಿಸಿದರು ಮತ್ತು ತಮ್ಮ ಅಹಂಕಾರದ ಭಾವನೆಯನ್ನು ಸಂಪೂರ್ಣವಾಗಿ ಅಳಿಸಿಹಾಕಿದರು. ಒಂದು ರಾತ್ರಿ ಅವರು ಗಾಣದ ಮೇಲೆ ಕುಳಿತು ಹಾಡುತ್ತಿದ್ದಾಗ ಅವರ ಮಧುರವಾದ ಧ್ವನಿಯನ್ನು ಕೇಳಿ ಆ ನಗರದ ರಾಜಕುಮಾರಿ ಅವರ ಮೇಲೆ ಮೋಹಿತಳಾದಳು. ಶನಿದೇವರ ದಶೆಯ ಸಮಯ ಪೂರ್ಣಗೊಂಡಾಗ ಶನಿದೇವರು ರಾಜ ವಿಕ್ರಮಾದಿತ್ಯನ ಮುಂದೆ ಸಾಕ್ಷಾತ್ ಪ್ರತ್ಯಕ್ಷರಾದರು. ಅವರು, ವಿಕ್ರಮ, ನಾನು ನಿನ್ನ ಪರೀಕ್ಷೆ ತೆಗೆದುಕೊಂಡೆ. ನೀನು ನಿನ್ನ ರಾಜ್ಯವನ್ನು ಕಳೆದುಕೊಂಡೆ, ನಿನ್ನ ಅಂಗಗಳನ್ನು ಕಳೆದುಕೊಂಡೆ, ಸಮಾಜದಲ್ಲಿ ನಿನ್ನ ಗೌರವವನ್ನು ಕಳೆದುಕೊಂಡೆ.
ಇದು ನಿನ್ನ ಅತ್ಯಂತ ದೊಡ್ಡ ಸೋಲಾಗಿತ್ತು. ಆದರೆ ಈ ಮರುಭೂಮಿಯಂತಹ ಪರಿಸ್ಥಿತಿಯಲ್ಲೂ ನೀನು ನಿನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ನಿನ್ನ ಧರ್ಮವನ್ನು ಬಿಡಲಿಲ್ಲ ಮತ್ತು ಕಠಿಣ ಪರಿಶ್ರಮ ಪಡುತ್ತಲೇ ಇದ್ದೆ. ನೀನು ನಿನ್ನ ಅಹಂಕಾರವನ್ನು ಕರಗಿಸಿ ಶುದ್ಧ ಚಿನ್ನವನ್ನಾಗಿ ಮಾಡಿಕೊಂಡಿದ್ದೀಯ. ನಿನ್ನ ಇದೇ ಸಹನಶೀಲತೆಯು ನಿನ್ನ ಅತ್ಯಂತ ದೊಡ್ಡ ಗೆಲುವಾಗಿದೆ ಎಂದರು. ಶನಿದೇವರು ರಾಜವಿಕ್ರಮಾದಿತ್ಯನ ಕೈಕಾಲುಗಳನ್ನು ಮತ್ತೆ ಸರಿಪಡಿಸಿದರು. ಅವರಿಗೆ ಮೊದಲಿಗಿಂತಲೂ ಹೆಚ್ಚಿನ ವೈಭವಶಾಲಿ ರಾಜ್ಯ ಮತ್ತು ಗೌರವವನ್ನು ನೀಡಿದರು. ಈ ಕಥೆಯು ನೇರವಾದ ರೀತಿಯಲ್ಲಿ ಮಕರ ರಾಶಿಯ ಜಾತಕರೊಂದಿಗೆ ಸಂಬಂಧಿಸಿದೆ. ಮಕರ ರಾಶಿಯ ಅಧಿಪತಿ ಸ್ವತಃ ಶನಿದೇವರೇ ಆಗಿದ್ದಾರೆ. ನಿಮ್ಮ ಜೀವನದಲ್ಲೂ ರಾಜವಿಕ್ರಮಾದಿತ್ಯನಂತೆಯೇ ಪರೀಕ್ಷೆಗಳು ಬರುತ್ತವೆ. ಜೀವನವು ನಿಮ್ಮಿಂದ ಎಲ್ಲವನ್ನೂ ಕಸಿದುಕೊಂಡಿದೆ ಎಂದು ನಿಮಗೂ ಅನಿಸುತ್ತಿರಬಹುದು. ಆದರೆ ನೆನಪಿರಲಿ, ಆ ಕಸಿದುಕೊಳ್ಳುವಿಕೆ ನಿಮ್ಮ ಸೋಲಲ್ಲ, ಬದಲಿಗೆ ನಿಮ್ಮ ಅತ್ಯಂತ ದೊಡ್ಡ ಗೆಲುವಿನ ತಯಾರಿಯಾಗಿರುತ್ತದೆ. ಮಕರ ರಾಶಿಯ ಜನರು ಹೊರಗಿನಿಂದ ಎಷ್ಟು ಕಠಿಣವಾಗಿ ಕಾಣುತ್ತಾರೋ ಒಳಗಿನಿಂದ ಅಷ್ಟೇ ಸಂವೇದನಾಶೀಲರಾಗಿರುತ್ತಾರೆ. ಆದರೆ ಇವರ ಜೀವನದಲ್ಲಿ ಕೆಲವು ಅಂತಹ ತಿರುವುಗಳು ಬರುತ್ತವೆ. ಅಲ್ಲಿ ಇವರೂ ತಮ್ಮ ಅತ್ಯಂತ ದೊಡ್ಡ ಸೋಲನ್ನು ಎದುರಿಸಬೇಕಾಗುತ್ತದೆ. ಬನ್ನಿ ತಿಳಿಯೋಣ. ಮಕರ ರಾಶಿಯ ಆ ದೌರ್ಬಲ್ಯಗಳು ಅಥವಾ ಪರಿಸ್ಥಿತಿಗಳು ಯಾವುವು? ಅವು ಇವರ ಸೋಲಿಗೆ ಕಾರಣವಾಗುತ್ತವೆ ಎಂದು ಮಕರ ರಾಶಿಯ ಜನರು ಸ್ವಭಾವತಃ ಅತ್ಯಂತ ನಿಷ್ಠಾವಂತರು ಮತ್ತು ಜವಾಬ್ದಾರಿಯುತರೂ ಆಗಿರುತ್ತಾರೆ. ಇವರು ಯಾರನ್ನಾದರೂ ತಮ್ಮವರೆಂದು ಒಪ್ಪಿಕೊಂಡರೆ ಅವರಿಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತಾರೆ. ಆದರೆ ಇವರ ಅತ್ಯಂತ ದೊಡ್ಡ ಸೋಲು ಆಗುವುದೇ ಇವರು ತಮ್ಮ ಈ ನಿಷ್ಠೆಗೆ ಬದಲಾಗಿ ವಂಚನೆ ಅನುಭವಿಸಿದಾಗ. ಇವರು ಹೆಚ್ಚಾಗಿ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಬಳಿ ಬರುವ ಜನರನ್ನೇ ನಂಬಿಬಿಡುತ್ತಾರೆ. ಮಕರ ರಾಶಿಯವರು ಜನರ ಕೆಲಸಕ್ಕೆ ಬರುತ್ತಿರುತ್ತಾರೆ, ಅವರಿಗೆ ಸಹಾಯ ಮಾಡುತ್ತಾರೆ. ಆದರೆ ಕೆಲಸ ಮುಗಿದ ತಕ್ಷಣ ಜನರು ಇವರನ್ನು ಕೇವಲ ಒಂದು ವಸ್ತುವಿನಂತೆ ಎಸೆದುಬಿಡುತ್ತಾರೆ. ಈ ವಂಚನೆಯನ್ನು ಮಕರ ರಾಶಿಯವರಿಂದ ಸುಲಭವಾಗಿ ಮರೆಯಲು ಸಾಧ್ಯವಾಗುವುದಿಲ್ಲ. ಈ ಭಾವನಾತ್ಮಕ ಸೋಲು ಇವರ ಹೃದಯದ ಮೇಲೆ ಒಂದು ಆಳವಾದ ಗಾಯವನ್ನು ಉಂಟುಮಾಡುತ್ತದೆ. ಇದರ ನಂತರ ಇವರು ಜಗತ್ತಿನಿಂದ ದೂರವಿರಲು ಪ್ರಾರಂಭಿಸುತ್ತಾರೆ. ಮಕರ ರಾಶಿಯ ಒಂದು ದೊಡ್ಡ ಸೋಲು ಇವರ ಸ್ವಂತ ಸಂಬಂಧಗಳಲ್ಲೇ ಆಗುತ್ತದೆ. ಇವರು ತಮ್ಮ ಒಳಗೊಳಗೆ ಪ್ರೀತಿಯ ಸಮುದ್ರವನ್ನೇ ಬಚ್ಚಿಟ್ಟುಕೊಂಡಿರುತ್ತಾರೆ. ಆದರೆ ಅದನ್ನು ವ್ಯಕ್ತಪಡಿಸುವ ಮಾತು ಬಂದಾಗ ಇವರು ಮೌನವಾಗಿ ಬಿಡುತ್ತಾರೆ. ಇವರು ತಮ್ಮ ಭಾವನೆಗಳನ್ನು ಶಬ್ದಗಳಲ್ಲಿ ವ್ಯಕ್ತಪಡಿಸಲು ಶಕ್ತರಾಗುವುದಿಲ್ಲ. ಇದರ ಕಾರಣದಿಂದ ಇವರ ಜೀವನ ಸಂಗಾತಿ, ಸ್ನೇಹಿತರು ಅಥವಾ ಕುಟುಂಬದವರು ಇವರನ್ನು ಉದಾಸೀನ, ಅಹಂಕಾರಿ ಅಥವಾ ಕಲ್ಲೆದೆಯವರು ಎಂದು ಭಾವಿಸತೊಡಗುತ್ತಾರೆ. ತಮ್ಮದೇ ಜನರಿಂದ ತಪ್ಪು ತಿಳುವಳಿಕೆಗೆ ಒಳಗಾಗುವುದು ಮಕರ ರಾಶಿಗೆ ಯಾವುದೇ ದೊಡ್ಡ ಸೋಲಿಗಿಂತ ಕಡಿಮೆಯಿಲ್ಲ. ಇವರು ಯಾರಾದರೂ ತಮ್ಮ ಮೌನವನ್ನು ಓದಿಕೊಳ್ಳಬಾರದೇ, ತಮ್ಮ ಕಹಿಯಾದ ಮಾತುಗಳ ಹಿಂದೆ ಎಷ್ಟು ಕಾಳಜಿ ಅಡಗಿದೆ ಎಂಬುದನ್ನು ಯಾರಾದರೂ ಅರ್ಥಮಾಡಿಕೊಳ್ಳಬಾರದೆ ಎಂದು ಒಳಗೊಳಗೆ ಕೊರಗುತ್ತಿರುತ್ತಾರೆ. ಮಕರ ರಾಶಿಯ ಜೀವನದ ಆರಂಭಿಕ ಜೀವನ ಅತ್ಯಂತ ಕಠಿಣವಾಗಿರುತ್ತದೆ. ಇವರ ಜೊತೆಯವರು ಸಣ್ಣ ವಯಸ್ಸಿನಲ್ಲೇ ಯಶಸ್ಸನ್ನು ಸಾಧಿಸುತ್ತಿರುವಾಗ, ಪಾರ್ಟಿಗಳನ್ನು ಮಾಡುತ್ತಿರುವಾಗ, ತಮ್ಮ ಜೀವನದ ಮಜಾ ತೆಗೆದುಕೊಳ್ಳುತ್ತಿರುವಾಗ ಮಕರ ರಾಶಿಯ ಜನರು ಒಬ್ಬಂಟಿಯಾಗಿ ಕುಳಿತು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಕಠಿಣ ಸಂಘರ್ಷ ಮಾಡುತ್ತಿರುತ್ತಾರೆ. ಹಲವು ಬಾರಿ ಇವರಿಗೆ ತಮ್ಮ ವಯಸ್ಸು ಮೀರಿ ಹೋಗುತ್ತಿದೆ ಎಂದು ಭಾಸವಾಗುತ್ತದೆ. ಆದರೆ ತಮಗೆ ಸಿಗಬೇಕಾದ ಆ ಸ್ಥಾನಮಾನ ಸಿಗುತ್ತಿಲ್ಲ ಎಂದು ಅನಿಸುತ್ತದೆ. ಶ್ರಮಕ್ಕೆ ತಕ್ಷಣದ ಫಲ ಸಿಗದಿರುವುದು ಮತ್ತು ಪದೇ ಪದೇ ಅಸಫಲರಾಗುವುದು ಇವರ ಮನಸ್ಸಿನಲ್ಲಿ ಆಳವಾದ ನಿರಾಶೆಯನ್ನು ಉಂಟುಮಾಡುತ್ತದೆ. ಇವರಿಗೆ ಸಮಯ ತಮ್ಮ ಕೈಯಿಂದ ಜಾರಿ ಹೋಗುತ್ತಿದೆ ಎಂದು ಅನಿಸುತ್ತದೆ ಮತ್ತು ಇದೇ ಸಮಯದ ಅಸಹಾಯಕತೆ ಇವರ ಅತ್ಯಂತ ದೊಡ್ಡ ಸೋಲಿನಂತೆ ಭಾಸವಾಗುತ್ತದೆ. ಮಕರ ರಾಶಿಯವರು ಕೆಲಸದ ಹುಚ್ಚರಾಗಿರುತ್ತಾರೆ. ಇವರು ಯಾವುದಾದರೂ ಒಂದು ಗುರಿಯ ಬೆನ್ನತ್ತಿದರೆ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸವನ್ನೇ ಮರೆತುಬಿಡುತ್ತಾರೆ. ಈ ಗಡಿಬಿಡಿಯಲ್ಲಿ ಇವರು ತಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ. ಕೆಟ್ಟ ಆಹಾರ ಪದ್ಧತಿ, ಮಾನಸಿಕ ಒತ್ತಡ ಮತ್ತು ನಿದ್ರೆಯ ಕೊರತೆಯಿಂದಾಗಿ ಇವರು ಸಣ್ಣ ವಯಸ್ಸಿನಲ್ಲೇ ಮೂಳೆಗಳು, ಕೀಲುಗಳ ನೋವು ಅಥವಾ ಹೊಟ್ಟೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಒಂದು ಸಮಯದಲ್ಲಿ ಇವರ ದೇಹವು ಸಹಕರಿಸದಿದ್ದಾಗ ವೃತ್ತಿಜೀವನದ ಈ ಕುರುಡು ಓಟದಲ್ಲಿ ತಾವು ತಮ್ಮ ಆರೋಗ್ಯ ಮತ್ತು ತಮ್ಮ ಸಂತೋಷಗಳನ್ನು ಸೋತುಬಿಟ್ಟೆವು ಎಂದು ಇವರಿಗೆ ಅನಿಸುತ್ತದೆ. ಈಗ ಆ ಸುವರ್ಣ ಆಯಾಮದ ಬಗ್ಗೆ ಮಾತನಾಡೋಣ. ಯಾವುದಕ್ಕಾಗಿ ಮಕರ ರಾಶಿಯ ಜನ್ಮವಾಗಿದೆ? ಮಕರ ರಾಶಿಯ ಪ್ರತೀಕ ಚಿಹ್ನೆ ಮಕರ ಅಂದರೆ ಒಂದು ಅಂತಹ ಜೀವಿಯಾಗಿದ್ದು ಅದರ ಅರ್ಧದೇಹ ಮೇಕೆಯದ್ದು ಮತ್ತು ಅರ್ಧದೇಹ ಮೀನಿನದ್ದಾಗಿರುತ್ತದೆ. ಮೇಕೆ ಇದು ಪರ್ವತಗಳ ಅತ್ಯಂತ ಎತ್ತರದ ಮತ್ತು ದುರ್ಗಮ ಶಿಖರಗಳನ್ನು ಏರುವ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಮೀನು ಇದು ಆಳವಾದ ನೀರಿನ ಅಲೆಗಳನ್ನು ಸೀಳಿಕೊಂಡು ಹೋಗುವುದನ್ನು ಬಲ್ಲದ್ದಾಗಿರುತ್ತದೆ. ಇದೇ ನಿಮ್ಮ ಅತ್ಯಂತ ದೊಡ್ಡ ಗೆಲುವಿನ ಆಧಾರವಾಗಿದೆ. ಮಕರ ರಾಶಿಯ ಅತ್ಯಂತ ದೊಡ್ಡ ಗೆಲುವು ಏನೆಂದರೆ ಇವರು ಎಂದಿಗೂ ಬೇರೆಯವರ ಆಸರೆಯ ಸಹಾಯದಿಂದ ಮುಂದೆ ಹೋಗುವುದಿಲ್ಲ.
ಇವರಿಗೆ ಪರಂಪರೆಯಾಗಿ ಏನೇ ಸಿಗಲಿ ಅಥವಾ ಸಿಗದಿರಲಿ, ಇವರು ತಮ್ಮ ಸ್ವಂತ ಶಕ್ತಿಯ ಮೇಲೆ ತಮ್ಮ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ. ಒಂದು ವೇಳೆ ಮಕರ ರಾಶಿಯ ಯಾವುದೇ ಜಾತಕನು ಇಂದು ಉನ್ನತ ಸ್ಥಾನದಲ್ಲಿ ಕುಳಿತಿದ್ದಾನೆ ಎಂದರೆ ಅವನು ನೆಲದ ಧೂಳನ್ನು ಅತ್ಯಂತ ಹತ್ತಿರದಿಂದ ನೋಡಿದ್ದಾನೆ ಎಂಬುದು ನಿಶ್ಚಿತ. ಜೀವನ ಇವರನ್ನು ಎಷ್ಟೇ ಬಾರಿ ಕೆಳಗೆ ಬೀಳಿಸಲಿ, ಇವರು ಪ್ರತಿ ಬಾರಿಯೂ ಎದ್ದು ನಿಲ್ಲುತ್ತಾರೆ, ತಮ್ಮ ಬಟ್ಟೆಗಳನ್ನು ಕೊಡವಿಕೊಳ್ಳುತ್ತಾರೆ ಮತ್ತು ಮತ್ತೆ ನಡೆಯಲು ಪ್ರಾರಂಭಿಸುತ್ತಾರೆ. ಇವರ ಅತ್ಯಂತ ದೊಡ್ಡ ಗೆಲುವು ಏನೆಂದರೆ ಇವರು ಒಬ್ಬ ಸ್ವಯಂ ನಿರ್ಮಿತ ಮನುಷ್ಯನಾಗುತ್ತಾರೆ. ಇವರು ವೃದ್ಧಾಪ್ಯದಲ್ಲಿ ಹಿಂದೆ ತಿರುಗಿ ತಮ್ಮ ಜೀವನವನ್ನು ನೋಡಿದಾಗ, ನಾನು ಏನನ್ನೇ ಗಳಿಸಿದ್ದರೂ ನನ್ನ ಶ್ರಮ ಮತ್ತು ನನ್ನ ಸ್ವಂತ ಬಲದಿಂದ ಗಳಿಸಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಬಹುದು. ಸಮಯದೊಂದಿಗೆ ಮಕರ ರಾಶಿಯ ಜಾತಕರಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಬರುತ್ತದೆ. ವಿಶೇಷವಾಗಿ ಇವರ ಜೀವನದಲ್ಲಿ ಅನುಭವಗಳ ಸಂಚಯವಾದಾಗ ಇವರ ಒಳಗಿನ ಭಯ ಸಂಪೂರ್ಣವಾಗಿ ನಾಶವಾಗುತ್ತದೆ. ಇವರೊಳಗೆ ವಿಪರೀತ ಪರಿಸ್ಥಿತಿಗಳೊಂದಿಗೆ ಹೋರಾಡುವ ಒಂದು ವಿಶಿಷ್ಟವಾದ ಪರಾಕ್ರಮ ಜಾಗೃತವಾಗುತ್ತದೆ. ಸಾಮಾನ್ಯ ಜನರು ನೋಡಿ ಬೆವರುವಂತಹ ಅಪಾಯಗಳನ್ನು ತೆಗೆದುಕೊಳ್ಳಲು ಸಹ ಇವರು ಹಿಂಜರಿಯುವುದಿಲ್ಲ. ಈ ಧೈರ್ಯ ಇವರನ್ನು ವ್ಯಾಪಾರ, ಉದ್ಯೋಗ ಅಥವಾ ರಾಜಕೀಯದ ಕ್ಷೇತ್ರದಲ್ಲಿ ಇತರರು ತಲುಪಲು ಕೇವಲ ಕನಸಷ್ಟೇ ಕಾಣುವಂತಹ ಉನ್ನತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅತ್ಯಂತ ಕಷ್ಟದ ನಿರ್ಧಾರಗಳನ್ನು ಅತ್ಯಂತ ತಣ್ಣನೆಯ ಜಾಣ್ಮೆಯ ಮೆದುಳಿನಿಂದ ತೆಗೆದುಕೊಳ್ಳುವುದು ಮತ್ತು ಅವುಗಳ ಮೇಲೆಯೇ ಅಚಲವಾಗಿ ನಿಂತಿರುವುದೇ ಇವರ ಅತ್ಯಂತ ದೊಡ್ಡ ಗೆಲುವಿಗೆ ಕಾರಣವಾಗುತ್ತದೆ. ಇತರ ರಾಶಿಗಳು ಸ್ವಲ್ಪ ತೊಂದರೆ ಬಂದ ತಕ್ಷಣ ಹೆದರಿಬಿಡುತ್ತವೆ ಅಥವಾ ತಮ್ಮ ದಾರಿಯನ್ನು ಬದಲಾಯಿಸಿಕೊಳ್ಳುತ್ತವೆ. ಆದರೆ ಮಕರ ರಾಶಿಯವರು ಗಟ್ಟಿಯಾಗಿ ನಿಂತುಬಿಡುತ್ತಾರೆ. ಇವರ ತಾಳ್ಮೆಯೇ ಇವರ ಅತ್ಯಂತ ದೊಡ್ಡ ಗುರಾಣಿಯಾಗಿದೆ. ಸಮಯ ಎಷ್ಟೇ ಕೆಟ್ಟದಾಗಿದ್ದರೂ ಬದಲಾಗಿಯೇ ತೀರುತ್ತದೆ ಎಂಬುದು ಇವರಿಗೆ ತಿಳಿದಿರುತ್ತದೆ. ಇವರು ಶಾಂತರಾಗಿ ತಮ್ಮ ಸರದಿಗಾಗಿ ಕಾಯುತ್ತಾರೆ. ಇಡೀ ಜಗತ್ತು ಕೂಗಾಡುತ್ತಿರುವಾಗ ಮಕರ ರಾಶಿಯವರು ಸದ್ದಿಲ್ಲದೆ ತಮ್ಮ ಕೆಲಸವನ್ನು ಮಾಡುತ್ತಿರುತ್ತಾರೆ ಮತ್ತು ಇವರ ಫಲಿತಾಂಶ ಬಂದಾಗ ಆ ಯಶಸ್ಸು ಇಡೀ ಜಗತ್ತನ್ನೇ ಮೌನವಾಗಿಸಿಬಿಡುತ್ತದೆ. ಈ ಮಾನಸಿಕ ದೃಢತೆಯೇ ಇವರನ್ನು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ರಾಶಿಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ಮಕರ ರಾಶಿಯ ಜೀವನದ ಎರಡನೇ ಭಾಗ ಅಂದರೆ ವಯಸ್ಸು ಹೆಚ್ಚಾಗುವುದು ಇವರಿಗಾಗಿ ವರವನ್ನು ಹೊತ್ತು ತರುತ್ತದೆ. ದಿನಕಳೆದಂತೆ ಇವರ ವಯಸ್ಸು ಹೆಚ್ಚಾದ ಹಾಗೆ ಇವರ ಗೌರವ ಮರ್ಯಾದೆ, ಇವರ ಧನದೌಲತ್ತು ಮತ್ತು ಸಮಾಜದಲ್ಲಿ ಇವರ ಪ್ರತಿಷ್ಠೆ ಹೆಚ್ಚುತ್ತಲೇ ಹೋಗುತ್ತದೆ. ಆರಂಭದ ದಿನಗಳಲ್ಲಿ ಯಾರು ಇವರನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರೋ ಅದೇ ಜನರು ವಯಸ್ಸಿನ ಒಂದು ಹಂತಕ್ಕೆ ಬಂದಾಗ ಇವರಿಂದ ಸಲಹೆ ಪಡೆಯಲು ಸಾಲಿನಲ್ಲಿ ಬಂದು ನಿಲ್ಲುತ್ತಾರೆ. ಒಂದು ವೇಳೆ ನೀವು ಮಕರ ರಾಶಿಯ ಜಾತಕರಾಗಿದ್ದರೆ ಮತ್ತು ಈ ಸಮಯದಲ್ಲಿ ಯಾವುದಾದರೂ ಕಠಿಣ ಸಂಘರ್ಷದ ಮೂಲಕ ಹಾದು ಹೋಗುತ್ತಿದ್ದರೆ ನನ್ನ ಈ ಕೆಲವು ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಈ ಮಾತುಗಳು ನಿಮ್ಮನ್ನು ನಿಮ್ಮ ಸೋಲಿನಿಂದ ಹೊರತೆಗೆದು ಗೆಲುವಿನ ಆಕಾಶದತ್ತ ಕೊಂಡೊಯ್ಯಲಿವೆ. 1. ಜಗತ್ತು ಸ್ವಾರ್ಥಿಯಾಗಿದೆ ಎಂಬುದು ನಿಜ. ಆದರೆ ಇದರರ್ಥ ನೀವು ನಿಮ್ಮ ಸುತ್ತಲೂ ಯಾರೂ ಬರಲಾರದಂತಹ ಒಂದು ದೊಡ್ಡ ಗೋಡೆಯನ್ನು ನಿರ್ಮಿಸಿಕೊಳ್ಳಬೇಕು ಎಂದಲ್ಲ. ನಿಮ್ಮ ಕುಟುಂಬ, ನಿಮ್ಮ ಜೀವನ ಸಂಗಾತಿ ಅಥವಾ ನಿಮ್ಮ ನಿಜವಾದ ಸ್ನೇಹಿತರ ಮುಂದೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದನ್ನು ಕಲಿಯಿರಿ. ಕೆಲವೊಮ್ಮೆ ನಾನು ತೊಂದರೆಯಲ್ಲಿದ್ದೇನೆ ಅಥವಾ ನನಗೆ ನಿನ್ನ ಅಗತ್ಯವಿದೆ ಎಂದು ಹೇಳಿಬಿಡುವುದು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುವುದಿಲ್ಲ, ಬದಲಿಗೆ ಇನ್ನೂ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ನಿಮ್ಮ ಬಳಿ ಒಂದು ಬಲವಾದ ಭಾವನಾತ್ಮಕ ಬೆಂಬಲ ಇದ್ದಾಗ ನೀವು ಜಗತ್ತಿನ ಯಾವುದೇ ಯುದ್ಧವನ್ನಾದರೂ ಸುಲಭವಾಗಿ ಗೆಲ್ಲಬಹುದು. 2. ವೃತ್ತಿಜೀವನ, ಹಣ ಮತ್ತು ಪ್ರತಿಷ್ಠೆ ಬಹಳ ಮುಖ್ಯ, ಆದರೆ ನಿಮ್ಮ ಜೀವಕ್ಕಿಂತ ಹೆಚ್ಚಲ್ಲ. ಕೆಲಸದ ನಡುವೆ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ. ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ನಿಮ್ಮಿಷ್ಟದ ಸಂಗೀತವನ್ನು ಕೇಳಿ ಅಥವಾ ಸ್ವಲ್ಪ ಸಮಯ ಸುಮ್ಮನೆ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹದ ಕಡೆ ಗಮನ ಕೊಡಿ, ಏಕೆಂದರೆ ಈ ಮಂದಿರವು ಸುರಕ್ಷಿತವಾಗಿದ್ದರೆ ಮಾತ್ರ ನೀವು ನಿಮ್ಮ ಗೆದ್ದ ಸಾಮ್ರಾಜ್ಯದ ಆನಂದವನ್ನು ಸವಿಯಲು ಸಾಧ್ಯವಾಗುತ್ತದೆ. 3. ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಬಂದಾಗ ಅಥವಾ ಯಾವುದೇ ಹೊಸ ಅಪಾಯವನ್ನು ತೆಗೆದುಕೊಳ್ಳುವ ಅವಕಾಶ ಸಿಕ್ಕಾಗ ಹಿಂದೆ ಸರಿಯಬೇಡಿ. ನಿಮ್ಮ ರಾಶಿಯ ಗುಣವೇ ಅಂತಹದ್ದಾಗಿದೆ. ನೀವು ಎಷ್ಟು ದೊಡ್ಡ ಸವಾಲನ್ನು ತೆಗೆದುಕೊಳ್ಳುತ್ತೀರೋ ಅಷ್ಟೇ ದೊಡ್ಡ ಯಶಸ್ಸು ನಿಮ್ಮ ಕೈ ಸೇರುತ್ತದೆ. ನಿಮ್ಮ ಪರಾಕ್ರಮದ ಮೇಲೆ ನಂಬಿಕೆ ಇರಲಿ. ಭಯ ನಿಮ್ಮ ಮೇಲೆ ಸವಾರಿ ಮಾಡಲು ಬಿಡಬೇಡಿ, ಏಕೆಂದರೆ ನಿಮ್ಮ ಜನ್ಮವಾಗಿರುವುದೇ ಆಡಳಿತ ನಡೆಸಲು. ಹಾಗಾದರೆ ಸ್ನೇಹಿತರೆ, ಮಕರ ರಾಶಿಯ ಕಥೆ ಯಾವುದೇ ಸಾಮಾನ್ಯ ಕಥೆಯಲ್ಲ. ಇದು ಕಲ್ಲಿದ್ದಲಿನಿಂದ ವಜ್ರವಾಗುವ ಕಥೆಯಾಗಿದೆ. ನಿಮ್ಮ ಅತ್ಯಂತ ದೊಡ್ಡ ಸೋಲು ಯಾವುದಾಗಿದೆಯೋ ಅದು ಒಂಟಿತನವೇ ಇರಲಿ, ವಂಚನೆಯೇ ಇರಲಿ ಅಥವಾ ಸಂಘರ್ಷವೇ ಇರಲಿ, ಅದು ನಿಜವಾಗಿ ನಿಮ್ಮ ಸೋಲೇ ಅಲ್ಲ. ಅದು ಸ್ವತಃ ಶನಿದೇವರ ಆ ಕುಲುಮೆಯಾಗಿದೆ. ಅದರಲ್ಲಿ ಬೆಂದು ನೀವು ಶುದ್ಧ 24 ಕ್ಯಾರೆಟ್ನ ಚಿನ್ನವಾಗುತ್ತೀರಿ. ನಿಮ್ಮ ಅತ್ಯಂತ ದೊಡ್ಡ ಗೆಲುವು ನಿಮ್ಮ ಯಶಸ್ಸಲ್ಲ, ಬದಲಿಗೆ ನಿಮ್ಮ ಚಾರಿತ್ರ್ಯವಾಗಿದೆ.
ಅದು ಈ ಕಠಿಣ ಸಂಘರ್ಷದ ನಂತರ ನಿಖರವಾಗಿ ಹೊಳಪಿನಿಂದ ಹೊರಹೊಮ್ಮುತ್ತದೆ. ನೀವು ಆ ಬಂಡೆಯಾಗಿದ್ದೀರಿ, ಅದನ್ನು ಬಡಿದು ಅಲೆಗಳು ತಾವಾಗಿಯೇ ತಮ್ಮ ದಾರಿಯನ್ನು ಬದಲಾಯಿಸಿಕೊಳ್ಳುತ್ತವೆ. ಆದ್ದರಿಂದ ಇಂದು ಕತ್ತಲೆಯಿದ್ದರೆ ಹೆದಬೇಡಿ, ಸಿದ್ಧರಾಗಿ, ನಿಮ್ಮ ಕರ್ಮದ ಮೇಲೆ ವಿಶ್ವಾಸವಿಡಿ ಮತ್ತು ನೆನಪಿಡಿ, ನಿಮ್ಮ ಅತ್ಯಂತ ದೊಡ್ಡ ಗೆಲುವು ನಿಮಗಾಗಿ ಕಾಯುತ್ತಿದೆ. ನಿಮಗೆ ಈ ವಿಡಿಯೋ ಹೇಗೆ ಅನಿಸಿತು? ನಮಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಏನು ನಡೆಯುತ್ತಿದೆ? ನೀವು ಸಹ ಈ ಸಂಘರ್ಷವನ್ನು ಅನುಭವಿಸುತ್ತಿದ್ದೀರಾ? ನಿಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಖಂಡಿತ ಹಂಚಿಕೊಳ್ಳಿ. ಬಂತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕಾಮೆಂಟ್ ಮಾಡಿ. ಮತ್ತೊಂದು ರಾಶಿ ಭವಿಷ್ಯದ ಮಾಹಿತಿಯೊಂದಿಗೆ ಬರುತ್ತೇನೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.